ಫಸ್ಟ್ ನ್ಯೂಸ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದರ್ಶನ್ ಅವರ ಒಂದು ಜಾಮೀನು ವಿಚಾರಣೆ ಇತ್ತು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ವಿವಾದ ನಡೆದ ನಂತರ ದರ್ಶನ್ ಅವರ ಒಂದು ಜಾಮೀನು ರದ್ದು ಆಗಿದೆ. ದರ್ಶನ್ ಅವರ ಜಾಮೀನು ವಜಾ ಆಗಿದೆ. ದರ್ಶನ್ ಅವರು ಇವಾಗ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ. ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನ ರದ್ದು ಮಾಡಿದೆ. ದರ್ಶನ್ ಅವರ ಜೊತೆಗೆ 7 ಜನರ ಜಾಮೀನು ಕೂಡ ರದ್ದು ಆಗಿದೆ. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಮತ್ತು ಪ್ರದೂಷ್ ರಾವ್. ಸೆಕೆಂಡ್ ನ್ಯೂಸ್, ಲೇಖಿ ಗೋಸ್ವಾಮಿ ಇವನಿಗೆ ಎಷ್ಟೇ ಹೇಳಿದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಆಲ್ರೆಡಿ ಇವನ ಬಗ್ಗೆ ತುಂಬಾ ಜನರು ವಿಡಿಯೋ ಮಾಡಿದ್ದಾರೆ, ಆದರೂ ಕೂಡ ಇವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ನೀನು ಬೆಟ್ಟಿಂಗ್ ವಿಡಿಯೋಸ್ ಅನ್ನ ಮಾಡಬೇಡ ಅಪ್ಪ, ನಿನಗೆ ಒಳ್ಳೆಯ ನೇಮು ಫೇಮು ಇದೆ. ನಮ್ಮ ಕರ್ನಾಟಕದಲ್ಲಿ ನಿನ್ನನ್ನ ತುಂಬಾನೇ ಪ್ರೀತಿಸ್ತಾರೆ, ನಿನ್ನ ವಿಡಿಯೋಸ್ ಅನ್ನ ತುಂಬಾನೇ ಇಷ್ಟ ಪಡ್ತಾರೆ. ಅದೇ ನೀನು ಮಾಡ್ತಿಲ್ಲ, ಪೆಟ್ರೋಲ್ ಬೇಕಾ ಅಣ್ಣ ಅಂತ ಅದನ್ನ ಮಾಡು. ಆದರೆ ಇವಾಗ ಇವನು ಏನು ಮಾಡಿದ್ದಾನೆ ಗೊತ್ತಾ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಈ ಒಂದು ವಿಡಿಯೋನ ಫಸ್ಟ್ ಹಾಕಿ ನಂತರ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿದ್ದಾನೆ. ಲೇಖಿ ಗೋಸ್ವಾಮಿ ದರ್ಶನ್ ಅವರು ಹೇಳಿರೋದು ಒಳ್ಳೆಯ ದಾರಿಯಲ್ಲಿ ಹೋಗಿ ಬೆಳಿಬೇಕು ಅಂತ, ಈ ತರ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡು ಅಂತ ಅಂದಿಲ್ಲ. ದರ್ಶನ್ ಅವರೇ ಖುದ್ದಾಗಿ IPL ಸ್ಟಾರ್ಟ್ ಆದಾಗ ಬೆಟ್ಟಿಂಗ್ ಆಡಬೇಡಿ ಅಂತ ಪ್ರಚಾರ ಮಾಡಿದ್ದಾರೆ. ನೀನು ಅವರ ಒಂದು ವಿಡಿಯೋನ ಯೂಸ್ ಮಾಡಿಕೊಂಡು ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾ ಇದೀಯಾ? ಇದರ ಬಗ್ಗೆ ನಿಮಗೆಲ್ಲರಿಗೂ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್, ಇಷ್ಟೊಂದು ಅಹಂಕಾರ, ಇಷ್ಟೊಂದು ದುರಂಕಾರ ಇರಬಾರದು, ಆದರೆ ಈ ಜಯಾ ಬಚ್ಚನ್ ಅವರಿಗೆ ಇದೆ. ಒಬ್ಬ ವ್ಯಕ್ತಿ ಜಯಾ ಬಚ್ಚನ್ ಅವರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಳ್ಳುವುದಕ್ಕೆ ಹೋಗ್ತಾನೆ. ಅವಾಗ ಮಿಸ್ ಆಗಿ ಸ್ವಲ್ಪ ಜಯಾ ಬಚ್ಚನ್ ಅವರಿಗೆ ಟಚ್ ಆಗತ್ತೆ. ಆದರೆ ಅವಾಗ ಜಯಾ ಬಚ್ಚನ್ ಅವರು ಎಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಅಂದ್ರೆ ಆ ವ್ಯಕ್ತಿಯನ್ನ ಜೋರಾಗಿ ತಳ್ತಾರೆ, ನೂಗ್ತಾರೆ, ಗೆಟ್ ಔಟ್ ನಾನ್ಸೆನ್ಸ್, ನಿನಗೆ ಬುದ್ಧಿ ಇಲ್ವಾ ಅಂತ ಬೈತಾರೆ. ಆದರೆ ಜಯಾ ಬಚ್ಚನ್ ಅವರಿಗೆ ಇದು ಗೊತ್ತಿಲ್ಲ ಅವರು ಯಾರಿಂದ ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಂತ. ಸಾಮಾನ್ಯ ಜನರು ಅವರನ್ನ ಈ ಸಿನಿಮಾ ನಟ ನಟಿಯರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ, ಆದ್ರೂ ಅವರು ಈ ತರ ನಡೆದುಕೊಳ್ತಾರೆ. ನೆಕ್ಸ್ಟ್ ನ್ಯೂಸ್ ಫ್ರೆಂಡ್ಸ್, ಯಾರೆಲ್ಲ ಐಫೋನ್ಸ್ ಅನ್ನ ಯೂಸ್ ಮಾಡ್ತಾ ಇದೀರಾ ನೀವು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕು. ನೀವು ನಿಮ್ಮ ಐಫೋನ್ ಅನ್ನ ಚಾರ್ಜ್ ಮಾಡುವುದಕ್ಕೆ ಐಫೋನ್ ಕೇಬಲ್ ಅನ್ನ ಯೂಸ್ ಮಾಡಿ. ನೀವು ಏನಾದ್ರೂ ಆಂಡ್ರಾಯ್ಡ್ USB-C ಕೇಬಲ್ ಅನ್ನ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು ಐಫೋನ್ ಚಾರ್ಜಿಂಗ್ ಸರ್ಕ್ಯೂಟ್ ಬಂದು ಡ್ಯಾಮೇಜ್ ಆಗತ್ತೆ. ಯಾಕಂದ್ರೆ ಆಪಲ್ ನ USB-C ಕೇಬಲ್ ಬಂದು ಡಿಫರೆಂಟ್ ಪಿನ್ ಕಾನ್ಫಿಗರೇಷನ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೊಂದಿಗೆ ರೆಡಿ ಆಗಿರುತ್ತೆ. ಹಾಗಾಗಿ ಐಫೋನ್ ಗೆ ಯೂಸ್ ಮಾಡಿ, ಆಂಡ್ರಾಯ್ಡ್ ಗೆ ಯೂಸ್ ಮಾಡಿ. ನೆಕ್ಸ್ಟ್ ನ್ಯೂಸ್, ಸುಪ್ರೀಂ ಕೋರ್ಟ್ ನಿಂದ ಒಂದು ಆರ್ಡರ್ ಬಂದಿದೆ. ಸ್ಟ್ರೀಟ್ ಡಾಗ್ಸ್ ಅಂದ್ರೆ ಬೀದಿ ನಾಯಿಗಳನ್ನ ಸೆಲ್ಟರ್ ನಲ್ಲಿ ಹಾಕಬೇಕು. ಡೆಲ್ಲಿಯ NRC ಯಲ್ಲಿ ಒಟ್ಟು ಹೆಚ್ಚು ಕಡಿಮೆ 10 ಲಕ್ಷಕ್ಕಿಂತ ಹೆಚ್ಚು ಬೀದಿ ನಾಯಿಗಳು ಇದಾವೆ. ಅವುಗಳು ಜನರನ್ನ ಕಚ್ಚಿ ಜನರಿಗೆ ರೇಬೀಸ್ ಬಂದು ಜನರು ಸಾಯ್ತಾ ಇದ್ದಾರೆ ಅಂತ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಬಂದು 8 ವಾರ ಟೈಮ್ ಅನ್ನ ಕೊಟ್ಟಿದೆ. 8 ವಾರದಲ್ಲಿ ಎಲ್ಲಾ ನಾಯಿಗಳನ್ನ ಸೆಲ್ಟರ್ ನಲ್ಲಿ ಹಾಕಬೇಕು ಅಂತ. ಆಯ್ತು, ಒಪ್ಕೊಳ್ಳೋಣ, ನಾಯಿ ಕಚ್ಚುವುದರಿಂದ ರೇಬೀಸ್ ಬಂದು ಮನುಷ್ಯರು ಸಾಯ್ತಾರೆ ಅಂತ. ರಿಪೋರ್ಟ್ಸ್ ಪ್ರಕಾರ ಪ್ರತಿ ವರ್ಷ 18 ರಿಂದ 20 ಸಾವಿರ ಜನ ರೇಬೀಸ್ ಬಂದು ಸಾಯ್ತಾರೆ. ಈ ಒಂದು ಆರ್ಡರ್ ಬಂದ ನಂತರ ಸಾಮಾನ್ಯ ಜನರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಡೆಲ್ಲಿಯಲ್ಲಿ ಪ್ರತಿ ವರ್ಷ ಎಷ್ಟೊಂದು ಏರ್ ಪೊಲ್ಯೂಷನ್ ಆಗತ್ತೆ? ರಿಪೋರ್ಟ್ಸ್ ಪ್ರಕಾರ ಅದರಿಂದ ಪ್ರತಿ ವರ್ಷ 18 ರಿಂದ 20 ಲಕ್ಷ ಜನ ಸಾವನ್ನ ಒಪ್ಪುತ್ತಾರೆ ಮತ್ತು 2023ರಲ್ಲಿ 1,72,000 ಜನ ರೋಡ್ ಆಕ್ಸಿಡೆಂಟ್ ನಿಂದ ಸತ್ತಿದ್ದಾರೆ. ಈ ತರ ಸಾಮಾನ್ಯ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.